ನೈಸರ್ಗಿಕ ಕೃಷಿ ಮಾಡ್ತಿರೋ ಎಲ್ಲ ನನ್ನ ರೈತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕಳೆದ 1 ತಿಂಗಳಿಂದ ನಾನು ಸುಭಾಷ್ ಪಾಳೇಕರ್ ಸರ್ ಮೆಥಡಲ್ಲಿ ಸಪ್ಪಿನ ಮಡಿ ಮಾಡಿದ್ದೆ. ಆ್ಯಕ್ಚುಲಿ 5 ಲೇಯರ್ ಸಪ್ಪಿನ ಮಾಡಲು ಏನೇನಿದೆ ಅಂದರೆ ಇದರಲ್ಲಿ ಸೊಪ್ಪಿದೆ, ಜೋಳ ಇದೆ, ತಡ್ನಿ ಇದೆ, ಆಮೇಲೆ ಗಿಡ ತರಕಾರಿಗಳಿದೆ ಮತ್ತು ಗೆಡ್ಡೆ ತರಕಾರಿಗಳಿದೆ. ಹತ್ತತ್ರ ಒಂದು 15 ದಿವಸ ಆಗಿದೆ ನಾನೆಲ್ಲ ಸೊಪ್ಪೆಲ್ಲ ಹಾಕಿ ಈ ಬೆಡ್ಡು ಎಲ್ಲ ಮಾಡಿ 15 ದಿವಸ ಆಯಿತು. ಇದರಲ್ಲಿ ನೋಡಿ ದಂಟಿನ ಸೊಪ್ಪು ಎಷ್ಟು ಚೆಂದ ಹುಟ್ಟಿದೆ. ಇದರಲ್ಲಿ ತುಂಬ ಚೆನ್ನಾಗಿ ಉದ್ದುದ್ದ ಬೆಳೆದಿರೋದನ್ನ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅನ್ನೋ ಒಂದು, ಅದು ನೋಡಿದ ತಕ್ಷಣ ಕಿತ್ಕೊಂಡು ಹೋಗ್ಬೇಕು. ಇವತ್ತು ಫಸ್ಟ್ ಟೈಮ್ ಕೀಳ್ತಾ ಇದ್ದೀನಿ, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇದಿಷ್ಟು ಫಸ್ಟ್ ಟೈಮ್ ಹಾರ್ವೆಸ್ಟ್, ನನ್ನ ಗಿಡದ ಫಸ್ಟ್ ಹಾರ್ವೆಸ್ಟಿಂಗ್. ಆಹಾ, ತುಂಬ ಚಿಕ್ಕ ಗಿಡ, ಏನೋ ಒಂದು ಖುಷಿಗೋಸ್ಕರ ಕಿತ್ಕೊತಾ ಇದ್ದೀನಿ. ನೋಡಿ ಒಂದೇ ಒಂದು ಹುಳ ಇಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿದೆ ಸೊಪ್ಪು. ನಾವು ಬೆಳೆದಿರೋದು ಕೀಳೋದೇ ಒಂದು ಸುಖ, ಖುಷಿ. ಸುಖ ಅನ್ನೋಕ್ಕಿಂತ ಖುಷಿ. ಅಲ್ಲೆಲ್ಲಿ ದಟ್ಟ ಬೆಳೆದಿದೆ ಅಲ್ಲಲ್ಲಿ ಮಾತ್ರ ಕಿತ್ಕೊತೀನಿ. ತುಂಬ ಚಿಕ್ಕದಿದೆ, ಆದರೂ ನಾನು ಬೆಳೆದಿದ್ದು ಅಂತ ಖುಷಿ ಒಂಥರ ಹೇಳೋಕ್ಕಾಗಲ್ಲ. ದೇವರು ಹಿಂಗೆ ನನ್ನ ಹೊಲದಲ್ಲಿ ಕೈ ತುಂಬ ಸೊಪ್ಪು ಸಿಕ್ಕಂಗೆ ಮಾಡಿಬಿಟ್ರೆ ನಾನು 15 ವರ್ಷ ಕಂಪ್ನಿ ಕೆಲಸ ಮಾಡಿ ದುಡಿದಿದ್ದಕ್ಕಿಂತ ಜಾಸ್ತಿ ನಾನು ಹೊಲದಲ್ಲಿ ದುಡ್ಕೊಬಿಡ್ತೀನಿ. ನನ್ನ ಜೀವನನ ಇದರಿಂದ ಕಟ್ಕೊಬಿಡ್ತೀನಿ. ತುಂಬ ಚಿಕ್ಕ ಸೊಪ್ಪು, ಆದರೂ ಏನೋ ಒಂಥರ ಖುಷಿ. ಇಲ್ಲಿ ನೋಡಿ ಏನು ಸಖತ್ತಾಗಿ ಬಂದಿದೆ ಕೆಂಪು ದಂಟಿದು. ಎಲ್ಲಿ ದಟ್ಟಾಗಿದೆ ಅಲ್ಲಿ ಮಾತ್ರ ಕಿತ್ಕೊತಾ ಇದ್ದೀನಿ. ಖುಷಿ ಆಯಿತು. ಫಸ್ಟ್ ಟೈಮ್ ಸೊಪ್ಪು ಬೆಳೆದಿರೋದು ನಾನು. ಬೀಜ ಹಾಕಿ ನೀರು ಇದು ಅದೇ ನೋಡಿ. ಹುಳನೂ ಏನಂತ ಬಂದಿಲ್ಲ, ಎಲ್ಲ ಮಧ್ಯ ಒಂದು ಸಣ್ಣ ಹುಳ ಆಗಿದೆ ಅಷ್ಟು ಬಿಟ್ಟರೆ ಸೂಪರ್ ಸೊಪ್ಪು ಮಾತ್ರ. ಒಂದು ಕಂತೆ ಸೊಪ್ಪು. ಇದಕ್ಕೆ ಎಷ್ಟು ರೂಪಾಯಿ ಕೊಡ್ತೀರಾ? ನಾನು ಇದಕ್ಕೆ ಕೋಟಿ ಕೊಡ್ತೀನಿ, ಯಾಕಂದರೆ ನಾನು ಬೆಳೆದಿರೋ ಸೊಪ್ಪು. ಕೋಟಿ ರೂಪಾಯಿ ಬೆಲೆ ಕಟ್ತೀನಿ. ಸೊಪ್ಪಿನ ಸಾರು ರೆಡಿಯಾಗಿ ಅದ್ರ ಟೇಸ್ಟ್ ನೋಡೋ ತನಕ ಅಡುಗೆ ಮನೆಯಿಂದ ಆಚೆ ಹೋಗೋ ಮನಸ್ಸೇ ಬರಲಿಲ್ಲ ನನಗೆ. ಹೆಂಗೆ ಅಡುಗೆ ಮಾಡ್ತು ನಮ್ಮಮ್ಮ ಅನ್ನೋದನ್ನು ಪೂರ್ತಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಕೊನೆ ತನಕ ನೋಡಿ. ಏನು ಸಾರು ಮಾಡ್ತೀರಿ ಅಮ್ಮ? ಸೊಪ್ಪು ಹುಳಿ ಸಾರು, ಮಸೊಪ್ಪು. ಹುಳಿ ಸಾರ ಮಸೊಪ್ಪು? ಮಸೊಪ್ಪು. ಎರಡು ಸ್ಪೂನ್ ಎಣ್ಣೆ. 3 ಸ್ಪೂನ್ ಹಾಕ್ತಾರೆ. 3 ಸ್ಪೂನ್ ಬರಲಿಲ್ಲ ಅದು, ಅದಕ್ಕೆ 2 ಸ್ಪೂನ್.
ನಾನು ಬೆಳೆದ ಸೊಪ್ಪಿನ ಸಾರು ಸೂಪರ್. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಕಾಂಬಿನೇಷನ್ ಸೂಪರ್ ಆಗಿತ್ತು. ಒಂದು ಮುದ್ದೆ ತಿಂದು 2 ಚಪಾತಿ ತಿಂದು ಒಂದು ಸ್ವಲ್ಪ ಮೊಸರನ್ನ ತಿಂದು ಇವತ್ತಿನ ಊಟ ಮುಗಿಸ್ದೆ. ನಾನು ಬೆಳೆದ ಸೊಪ್ಪಿನ ಸಾರು ತಿಂದಿದ್ದು ಏನೋ ಒಂಥರ ಖುಷಿ ಕೊಡ್ತು, ಒಳ್ಳೆ ಟೇಸ್ಟ್ ಇತ್ತು, ಮನಸ್ಸಿಗೆ ತುಂಬ ಖುಷಿ ಆಯಿತು. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಸಹ ನಿಮ್ಮ ಆಹಾರನ ನೀವೇ ಬೆಳ್ಕೊಳ್ಳಿ, ವಿಷಮುಕ್ತ ಆಹಾರ ಬೆಳ್ಕೊಳ್ಳಿ, ರುಚಿಯಾಗಿರುತ್ತೆ ಊಟ, ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್. ನನ್ನ ಮಗ ಹೊಲದಲ್ಲಿ ಬೆಳೆದಿರುವ ಸೊಪ್ಪಿನ ಸಾರು ಸೂಪರ್ ಆಗಿ ಬಂದಿದೆ. ಟೇಸ್ಟ್ ಟೇಸ್ಟ್